Today we are discussing about in Motor Vehicle Acts second session, that is transfer of ownership of a motor vehicle, and in case of transfer of ownership on death of owner of a vehicle, and a fitness certificate means how to get a fitness certificate of our vehicles, and some multiple choice questions. Here first we are discussing about transfer of ownership of motor vehicle. ಅಂದರೆ ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಇಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಥವಾ ಸ್ಟಡಿ ಮಾಡೋಣ. ಹಿಯರ್ when the ownership of any motor vehicle is transferred within the same state, the transfer or shall report the fact of transfer within 14 days of transfer to the concerned registering authority. ನಾವು ನಮ್ಮದೇ ಇದೇ ಒಂದೇ ಸ್ಟೇಟ್ನಲ್ಲಿ ನಾವು ವೆಹಿಕಲನ್ನು ಯಾರಿಗಾದರೂ ಕೊಟ್ಟಾಗ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿಸ್ಬೇಕಾದ್ರೆ ವಿದಿನ್ 40 ಡೇಸ್ನಲ್ಲಿ ಕನ್ಸರ್ನ್ಡ್ ರಿಜಿಸ್ಟ್ರಿಂಗ್ ಅಥಾರಿಟಿ ಮೀನ್ಸ್ ಆರ್ ಟಿ ಒ ಆಫೀಸ್ಗೆ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತದೆ. ಆ್ಯಂಡ್ ಹಿಯರ್ ಇನ್ ಕೇಸ್ ಆಫ್ ವೆಹಿಕಲ್ ರಿಜಿಸ್ಟರ್ಡ್ ಔಟ್ಸೈಡ್ ದ ಸ್ಟೇಟ್, ದ ಟ್ರಾನ್ಸ್ಫರ್ should be report the fact of transfer within 45 days of the transfer to the concerned registering authority. Similarly, the transferee means purchaser shall apply for the transfer to the concerned registering authority within 30 days of purchase. Here, in case of death of registered owner of a motor vehicle, or in case of purchase of motor vehicle at a public auction, the successor who has purchased or acquired the motor vehicle should inform within 30 days and for transfer of a vehicle in his name to the concerned registering authority within 3 months. Here ಇಲ್ಲಿ ಯಾವುದೇ ಮನುಷ್ಯ ಡೆತ್ ಆದ ಊಟನ ಅವನ ವೆಹಿಕಲನ್ನು ಬೇರೆ ಅವರ ಹೆಸರಿಗೆ ನೋಂದಾಯಿಸಬೇಕಾಗುತ್ತದೆ, ಅಥವಾ ಯಾವುದೇ ಒಂದು ವೆಹಿಕಲನ್ನು ಪಬ್ಲಿಕ್ ಆಕ್ಷನ್ನಲ್ಲಿ ಪರ್ಚೇಸ್ ಮಾಡಿದಾಗ ಅವರು ಈ ಕನ್ಸರ್ನ್ ರಿಜಿಸ್ಟ್ರಿಂಗ್ ಅಥಾರಿಟಿ ಇದರೊಳಗೆ ವಿದಿನ್ 3 ಮಂತ್ಸ್ನಲ್ಲಿ ಈ ಅಪ್ಲಿಕೇಶನನ್ನು ಕೊಟ್ಟು ತಮ್ಮ ಹೆಸರಿಗೆ ನೋಂದಾಯಿಸಬೇಕಾಗುತ್ತದೆ. This is about the transfer of ownership of a motor vehicle. Next, we are discussing about the transfer of ownership, sale purchase of a motor vehicle. ನಾವು ಯಾವುದೇ ಒಂದು ವೆಹಿಕಲನ್ನು ಮಾರಿದಾಗ ಮೀನ್ಸ್ ಸೆಲ್ ಮಾಡಿದಾಗ ಕಂಪಲ್ಸರಿ ವಿ ಹ್ಯಾವ್ ಟು ಫಿಲ್ ದಿ ಫಾರ್ಮ್ ಆಫ್ 29 and 30. ಅದರ ಡೀಟೇಲ್ಸ್ ಬಗ್ಗೆ ವಿ ಆರ್ discussion here. First, you need to fill the form 29, that is 2 copies with the seller sign. ಫಾರ್ಮ್ ನಂಬರ್ 29 ಅಲ್ಲಿ 2 ಕಾಪಿಯನ್ನು ತೆಗೆದುಕೊಂಡು ಅದರಲ್ಲಿ ಸೆಲ್ಲರ್ ಸೈನ್ ಮಾಡಬೇಕು. ಅದೇ ರೀತಿ ಯು ನೀಡ್ ಟು ಫಿಲ್ ದಿ ಫಾರ್ಮ್ 30 ವಿತ್ ದ ಸಿಗ್ನೇಚರ್ ಆಫ್ ದ ಸೆಲ್ಲರ್ ಆ್ಯಂಡ್ ಪರ್ಚೇಸರ್ ಆ್ಯಂಡ್ ಚೆಸ್ಸಿಸ್ ಪ್ರಿಂಟ್. ಚೆಸ್ಸಿಸ್ ಪ್ರಿಂಟ್ ಮೀನ್ಸ್ ಪೆನ್ಸಿಲ್ ಎಕ್ಸ್ಟ್ರಾಕ್ಟ್ ಪೆನ್ಸಿಲ್ ಪ್ರಿಂಟ್ ಆಫ್ ಅಫಿಕ್ಸ್ಡ್ ಆನ್ ಇಟ್. ಅಂದರೆ ಇಲ್ಲಿ ಫಾರ್ಮ್ ನಂಬರ್ 30ಯಲ್ಲಿ ಬೋತ್ ಮೀನ್ಸ್ ಸಿಗ್ನೇಚರ್ ಆಫ್ ಬೋತ್ ಸೆಲ್ಲರ್ ಆ್ಯಂಡ್ ಪರ್ಚೇಸರ್ ಸಿಗ್ನೇಚರ್ ಮಾಡಬೇಕಾಗುತ್ತದೆ, ಮತ್ತು ಆ ಚೆಸ್ಸಿದು ಒಂದು ಪೆನ್ಸಿಲ್ ಪ್ರಿಂಟನ್ನು ಅದಕ್ಕೆ ನಮೂದಿಸಲಾಗಬಹುದು. ನೆಕ್ಸ್ಟ್, ಯು ನೀಡ್ ಟು ಫಿಲ್ ಫಾರ್ಮ್ TCA TCR. It is only for transport vehicle only. Next, you must produce income tax declaration in the form number 60, or you have to produce a Xerox copy of a PAN card. That is except for 2-wheeler. ಇದು 2-wheelerಗೆ ಸಂಬಂಧಿಸಿರುವುದರಿಂದ ಕೇವಲ 3-wheeler 4-wheelers and above. ಮೀನ್ಸ್ ನಾವು ಇನ್ಕಮ್ ಟ್ಯಾಕ್ಸ್ದ ಒಂದು ಡಿಕ್ಲರೇಷನ್, ದಟ್ ಈಸ್ ಫಾರ್ಮ್ ನಂಬರ್ 60 ಇದಕ್ಕೆ ಲಗತ್ತಿಸಬೇಕಾಗುತ್ತದೆ. ಅದೇ ರೀತಿ ಯು ಮಸ್ಟ್ ಪ್ರೊಡ್ಯೂಸ್ NOC
In case of vehicle purchased from other region means other RTO ಆಫೀಸ್ ಅಲ್ಲಿ ಅದ ಒಂದು NOC ಕಾಪಿಯನ್ನು ಈ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಸೇಲ್ ಪರ್ಚೇಸ್ಗೆ ಲಗತ್ತಿಸಬೇಕಾಗುತ್ತದೆ. ಅದೇ ರೀತಿ ಯು ಮಸ್ಟ್ ಪ್ರೊಡ್ಯೂಸ್ NOC ಫ್ರಮ್ ಎಂಟ್ರಿ ಟ್ಯಾಕ್ಸ್ ಮೀನ್ಸ್ in case of vehicle arriving from out of state whose age is less than 30 months from the date of first registration, ಯಾವುದೇ ಒಂದು ವೆಹಿಕಲ್ ಬೇರೆ ಸ್ಟೇಟ್ದಿಂದ ನಮ್ಮ ಸ್ಟೇಟಿಗೆ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಬರಬೇಕಾದರೆ ದ ಡೇಟ್ ದ್ಯಾಟ್ ಈಸ್ ಫಸ್ಟ್ ರಿಜಿಸ್ಟ್ರೇಷನ್, ಯಾವಾಗ ರಿಜಿಸ್ಟ್ರೇಷನ್ ಮಾಡಿ 30 ತಿಂಗಳ ಒಳಗಾಗಿ ಬಂದಾಗ we have to compulsory produce NOC, and also you must produce NOC from financier if any. ನೀವು ಈ ವೆಹಿಕಲ್ ಮೇಲೆ ಯಾವುದೇ ಒಂದು ಲೋನನ್ನು ತೆಗೆದುಕೊಂಡಾಗ ಅದು ಹೈಪೋಥಿಕೇಶನ್ ಆಗಿರುತ್ತದೆ. ಆದ ಕಾರಣ ಕಂಪಲ್ಸರಿ ಟ್ರಾನ್ಸ್ಫರನ್ನು ಮಾಡಿಸಬೇಕಾದ್ರೆ NOC ಫ್ರಮ್ ಫೈನಾನ್ಸಿಯಿಂದ ಪಡೆಯಲೇಬೇಕಾಗುತ್ತದೆ. ಮತ್ತು ಆಲ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಆಫ್ ವೆಹಿಕಲ್ ರಿಕ್ವೈರ್ಡ್ ಅಮೌಂಟ್ ಆಫ್ ಫೀ ಆಸ್ ಸ್ಪೆಸಿಫೈಡ್ ಇನ್ ರೂಲ್ 81 ಆಫ್ ದಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ 1989. Then the registering authority after receipt of such and application would give the defaulter an opportunity to make any representation by serving him notice by RPAD at his address entered in the certificate of registration. After that, registration authority will cancel the previous certificate and issue the fresh certificate of registration in the name of financier or owner. ಅಂದರೆ ಮೇಲೆ ತಿಳಿಸಿದಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು that is the signed by the copies of form number 2930, TCI TCR, income tax declaration that is form number 60, PAN card, and NOC of other region RTO, and NOC from financier, and the fees specified by the 81 rule. ಇದನ್ನೆಲ್ಲ ಸಬ್ಮಿಷನ್ ಮಾಡಿದಾಗ ದ ರಿಜಿಸ್ಟ್ರೇಷನ್ ಅಥಾರಿಟಿ ಏನು ಮಾಡ್ತದಪ್ಪ ಅಂತಂದರೆ ಎಲ್ಲ ಫಾರ್ಮ್ಯಾಟ್ ಅಥವಾ ಡಾಕ್ಯುಮೆಂಟ್ಸು ಕರೆಕ್ಟ್ ಇದ್ದ ಮೇಲೆ ಅವರು ದ ಹಳೆ ರಿಜಿಸ್ಟ್ರೇಷನ್ ದಟ್ ಈಸ್ ಪ್ರೀವಿಯಸ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅದನ್ನು ಕ್ಯಾನ್ಸಲ್ ಮಾಡಿ ದೇ ವಿಲ್ ಇಶ್ಯೂ ದಿ ಫ್ರೆಶ್ certificate of registration that is RC book in the name of financier or owner of the vehicle. This is the procedure of transfer of ownership, sale or purchase of a motor vehicle. And also the particulars of transfer is required. ಅಂದರೆ ಯಾರು ಈ ವೆಹಿಕಲನ್ನು ಸೆಲ್ ಮಾಡ್ತಾ ಇದ್ದಾರೆ ಅವರು ಅವರದ ಮತ್ತು ಅವರ ವೆಹಿಕಲ್ದ ಪರ್ಟಿಕ್ಯುಲರ್ಸನ್ನು ಈ ರೀತಿ ಫಾರ್ಮ್ಯಾಟ್ನಲ್ಲಿ ಕೊಡಬೇಕಾಗುತ್ತದೆ. ದಟ್ ಈಸ್ ಫಸ್ಟ್ ಒನ್ ಫುಲ್ ನೇಮ್ ಆಫ್ ಟ್ರಾನ್ಸ್ಫರರ್ ಆ್ಯಂಡ್ ಫಾದರ್ಸ್ ಆ್ಯಂಡ್ ಹಸ್ಬೆಂಡ್ ನೇಮ್ ಆಫ್ ಟ್ರಾನ್ಸ್ಫರರ್, ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್, ಪರ್ಟಿಕ್ಯುಲರ್ ಆಫ್ ವೆಹಿಕಲ್, ಚೆಸ್ಸಿ ಕ್ಲಾಸ್ ಆಫ್ ವೆಹಿಕಲ್ ಆ್ಯಂಡ್ ಎ ನ್ಯೂ ವೆಹಿಕಲ್ ಆರ್ ಎಕ್ಸ್ ಆರ್ಮಿ ವೆಹಿಕಲ್ ಆರ್ ಇಂಪೋರ್ಟೆಡ್ ವೆಹಿಕಲ್ or fuel used in the engine, that is whether it may be used petrol or diesel or sometime battery of the car of the vehicle. Next, type of body, that is the type of vehicle, maker's name. Maker's name means the who will manufacture this type of car, whether the vehicle will be made by Tata Motors, Maruti Suzuki, Hyundai, so many other just like Mahindra. These are the maker's name. Next, month and year of the manufacture, ಯಾವ ತಿಂಗಳಲ್ಲಿ ಯಾವ ವರ್ಷದಲ್ಲಿ ಯಾವ ಇಯರ್ದಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರುತ್ತದೆ. ಆ್ಯಂಡ್ ದ ನಂಬರ್ ಆಫ್ ಸಿಲಿಂಡರ್, ವೆದರ್ ಇಟ್ ಮೇ ಬಿ 3 cylinder, 4 cylinder or 6 cylinder, and also horsepower, cubic capacity, and may cause classification if not known, wheelbase and chassis number, affix pencil print, and also engine number for motor
engine number for motor number in case of battery operated vehicle, and seating capacity including with driver. And these are the particulars of transferee. Means the transferee means purchaser, ಅವ್ರದ್ದು ಒಂದು ಪರ್ಟಿಕ್ಯುಲರ್ಸ್ ಬೇಕಾಗ್ತದೆ. ಇಲ್ಲಿ ಅವರ ಪರ್ಟಿಕ್ಯುಲರ್ ಮೀನ್ಸ್ ಹೀಸ್ ಪರ್ಸನಲ್ ನೇಮ್ ಆ್ಯಂಡ್ ಫಾದರ್ಸ್ ನೇಮ್ ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಇಷ್ಟೇ ಸಾಕೋಗ್ತದೆ. ಉಳಿದ ಎಲ್ಲವೂ ಸೆಲ್ಲರ್ ಕಡೆಯಿಂದ ಡೀಟೇಲ್ಸ್ ಸಿಕ್ಕಿರುತ್ತದೆ, ಅದೇ ಇಲ್ಲಿ ಸೇಮ್ ಇರುತ್ತೆ. ಆದ್ದರಿಂದ ದ ಪರ್ಟಿಕ್ಯುಲರ್ಸ್ ಆಫ್ ಟ್ರಾನ್ಸ್ಫರರಿ ಈಸ್ ಫುಲ್ ನೇಮ್ ಆಫ್ ದಿ ಪರ್ಚೇಸರ್ ಆ್ಯಂಡ್ purchaser father's name and the present address and permanent address of the purchaser. This is the documents or particulars of transferor and transferee. Next we are discussing about in case of transfer of ownership on death of owner of vehicle. Here the ownership on death of owner of vehicle. ಯಾವುದೇ ವ್ಯಕ್ತಿ ತೀರಿಕೊಂಡಾಗ ಅವನ ಹೆಸರಲ್ಲಿ ಇದ್ದಂಥ ವೆಹಿಕಲನ್ನು ಟ್ರಾನ್ಸ್ಫರ್ ಬೇರೆಯವರಿಗೆ ಅಥವಾ ಅವನ ಸಂಬಂಧಿಕರಿಗೆ, ಅವನ ಮಕ್ಕಳಿಗೆ ಅಥವಾ ಅವನ ಮಡದಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕಾಗುತ್ತೆ ಅನ್ನೋದನ್ನು ನಾವು ಈಗ ಡಿಸ್ಕಷನ್ ಮಾಡೋಣ. ಹಿಯರ್ ನಂಬರ್ 1, that is name of the deceased registered owner. ಯಾರ ಹೆಸರಲ್ಲಿ ಮೊದಲು ಇರುತ್ತದೆ ಅವರ ನೇಮನ್ನು ಬರೆಯಬೇಕು. ನೆಕ್ಸ್ಟ್ ನೇಮ್ ಆಫ್ ಪರ್ಸನ್ ಸಕ್ಸೀಡಿಂಗ್ ಟು ದಿ ಪೊಸೆಷನ್ ಆಫ್ ದಿ ವೆಹಿಕಲ್. ನೆಕ್ಸ್ಟ್ ಆ ವೆಹಿಕಲನ್ನು ಯಾರ ಹೆಸರಿಗೆ ನೋಂದಾಯಿಸಬೇಕು. ನೆಕ್ಸ್ಟ್ ಆ ವ್ಯಕ್ತಿಯ ಫಾದರ್ಸ್ ಆರ್ ಹೆಣ್ಣುಮಗಳಾದರೆ ಹಸ್ಬೆಂಡ್ಸ್ ನೇಮ್. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಆಫ್ ದ್ಯಾಟ್ ಪರ್ಸನ್. ನೆಕ್ಸ್ಟ್ ರಿಲೇಷನ್ ವಿತ್ ದ ಡಿಸೀಸ್ಡ್ ರಿಜಿಸ್ಟರ್ಡ್ ಓನರ್. ಮೊದಲು ಯಾವ ಡೆತ್ ಆದಂಥ ಓನರನ ಜೊತೆ ಇವರ ಯಾವ ರಿಲೇಷನ್ ಇದ್ದಂಥ ಒಂದು ಡಾಕ್ಯುಮೆಂಟು. ನೆಕ್ಸ್ಟ್ ಪ್ರೂಫ್ ಆಫ್ ಹೀಸ್ ಸಕ್ಸೆಷನ್, ಅವನ ಒಂದು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಇದ್ದಂಥ ಇದು ಯಾವುದು ಯಾರ ಹೆಸರಲ್ಲಿ ನೋಂದಣಿ ಆಗಬೇಕಂತ ಆ ವ್ಯಕ್ತಿಯ ಪ್ರೂಫ್ ಆಫ್ ಹೀಸ್ ಸಕ್ಸೆಷನ್ ಮೀನ್ಸ್ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಬೇಕಾಗುತ್ತದೆ. ಇವನ್ನೆಲ್ಲ ತೆಗೆದುಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಡೈರೆಕ್ಟರ್ ಆಫ್ ಟ್ರಾನ್ಸ್ಪೋರ್ಟಿಗೆ ಅಪ್ಲಿಕೇಶನನ್ನು ಹಾಕಿ ಆ್ಯಂಡ್ ಫಿಲ್ ಇನ್ ಅಪ್ಲಿಕೇಶನ್ ಫಾರ್ಮ್ ನಂಬರ್ 2930ಯಲ್ಲಿ ಸಬ್ಮಿಟ್ ಮಾಡಬೇಕು. ಅದರ ಜೊತೆನೆ ಸಬ್ಮಿಟ್ ದ ರಿಕ್ವೈರ್ಡ್ ಆಲ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಡಿಸ್ಕಸ್ಡ್ just now. These documents are submitted to concerned authority of register of concerned authority. Means after verification by the concerned authority, the seller's insurance policy will be deemed to be transferred in the name of a transferee, but he must get the document transferred in his name within 14 days. ಇವೆಲ್ಲ ಡಾಕ್ಯುಮೆಂಟ್ಸನ್ನು ಸಲ್ಲಿಸಿದಾಗ ದ ಕನ್ಸರ್ನ್ ಅಥಾರಿಟಿ ಏನು ಮಾಡ್ತದಪ್ಪ ಅಂತಂದರೆ ಯಾರಿಗೆ ಹೆಸರನ್ನು ಟ್ರಾನ್ಸ್ಫರ್ ಮಾಡಬೇಕಲ್ಲ ಅವರ ಹೆಸರಿಗೆ ಒಂದು 14 ದಿನದಲ್ಲಿ ಚೇಂಜ್ ಮಾಡಿ ಕೊಡಲಾಗುತ್ತದೆ. ದಿಸ್ ಈಸ್ ಅಬೌಟ್ discussion about a transfer of ownership on death of owner of vehicle. Next we are discussing about the fitness certificate. Fitness certificate is very compulsory because nowadays there is a very big problem of pollution because of the old vehicles are not fit to run on the roads because it gives more smoke and also destroy the pollution. So that the fitness certificate is an official document certifying that in the holder's vehicle is fit to drive at a public place. Necessity for fitness certificate under the provisions after the Motor Vehicle Act 1988 in India. The registration of vehicle is treated as valid only
If the vehicle has a valid certificate of fitness, means the applicant must be the owner of the vehicle himself. The person is need to apply in the prescribed forms to the regional transport office during working schedule hours, preferable between 10 a.m. to 2 p.m. Here, the documents required to get the fitness certificate, that is duly filled application in form CFA. ಎರಡು ಅಪ್ಲಿಕೇಶನ್ ಫಾರ್ಮ್ CFA ಇದು ಬೇಕಾಗಿರುತ್ತದೆ. ಇದರ ಜೊತೆ ವ್ಯಾಲಿಡ್ ಟ್ಯಾಕ್ಸ್ ಟೋಕನ್, ಅವಾಗ ಒಂದು RTO ಆಫೀಸಿಂದ ಎಷ್ಟು ಅಮೌಂಟನ್ನು ಅಥವಾ ಟ್ಯಾಕ್ಸನ್ನು ಕಟ್ಟಬೇಕಾಗಿರ್ತದೆ, ಅದರದ ಟೋಕನ್ ಮೀನ್ಸ್ ಚಲನ್, ಆ್ಯಂಡ್ ಆಲ್ಸೋ ದ ಸರ್ಟಿಫಿಕೇಟ್ ದ್ಯಾಟ್ ಪೊಲ್ಯೂಷನ್ ಸರ್ಟಿಫಿಕೇಟ್, ಆ ಪೊಲ್ಯೂಷನ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಇದಕ್ಕೆ ಲಗತ್ತಿಸಬೇಕು. ಅದೇ ರೀತಿ ಕಾಪಿ ಆಫ್ ವ್ಯಾಲಿಡ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್, ವೆಹಿಕಲ್ ಇನ್ಶೂರೆನ್ಸ್ ಸರ್ಟಿಫಿಕೇಟನ್ನು ಲಗತ್ತಿಸಬೇಕು. ಅದೇ ರೀತಿ ಕಾಪಿ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ದಟ್ ಈಸ್ RC ಬುಕ್. ದೀಸ್ ಆರ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಗೆಟ್ ದಿ ಫಿಟ್ನೆಸ್ ಸರ್ಟಿಫಿಕೇಟ್ ಫ್ರಮ್ RTO ಆಫೀಸ್. ಅದಕ್ಕೆ duly filled application in the form of a CFA, valid tax token, pollution certificate, valid insurance and RC book. These are required to get the fitness certificate. After that, what is the procedure to get this fitness certificate? Here you will have to visit with all the required documents. ಮೇಲೆ ತಿಳಿಸಿದಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರ ಇರುವಂಥ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗಿ ಅವೆಲ್ಲ ಕಾಪಿಗಳನ್ನು ಸಬ್ಮಿಷನ್ ಮಾಡಿದಾಗ ಇಲ್ಲಿ ಏನಾಗ್ತದೆ ಅಂದರೆ, ಯು ವಿಲ್ ಹ್ಯಾವ್ ಟು ವಿಸಿಟ್ ವಿತ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಟು ದ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಇನ್ ಯುವರ್ ರೀಜನ್. ಆಫ್ಟರ್ ಸಬ್ಮಿಷನ್ ಆಫ್ ಸ್ಪೆಸಿಫೈಡ್ ಫೀಸ್ and verification of all your documents, you will be required to take a test of a vehicle for a grant of fitness. ಅವರು ಇವೆಲ್ಲ ಅಪ್ಲಿಕೇಶನ್ ಫಾರ್ಮ್ದ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದಾಗ ಅವರು ಒಂದು ಟೆಸ್ಟ್ ಆಫ್ ದಿ ವೆಹಿಕಲ್, ಆ ವೆಹಿಕಲ್ದ ಒಂದು ಟೆಸ್ಟ್ ಡ್ರೈವನ್ನು ಮಾಡಿಸ್ತಾರೆ. ಆಮೇಲೆ ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ಡಿಸ್ಪೋಸಲ್, ದ ಮ್ಯಾಕ್ಸಿಮಮ್ ಟೈಮ್ ಫಾರ್ ಡಿಸ್ಪೋಸಲ್ ಈಸ್ ಆಫ್ 21 ವರ್ಕಿಂಗ್ ಡೇಸ್. 21 ದಿನದೊಳಗಾಗಿ ಅವರು ನಿಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುತ್ತಾರೆ. ಹಿಯರ್ ದ ವ್ಯಾಲಿಡಿಟಿ ಆಫ್ ಅ ಪ್ರೈವೇಟ್ ವೆಹಿಕಲ್ ಫಸ್ಟ್ ಟೈಮ್ ಈಸ್ 15 ಇಯರ್ಸ್. ನಾವು ನಮ್ಮ ಸ್ವಂತಕ್ಕೆ ಬಳಸುವಂಥ ಕಾರುಗಳು 15 ವರ್ಷದ ಮಟ್ಟ ಇರ್ತದೆ. 15 ವರ್ಷ ಆದಮ್ಯಾಗ ನಾವು ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬೇಕಾಗ್ತದೆ. ಒಮ್ಮೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡಾಗ ಅದು 5 ವರ್ಷದವರೆಗೆ ನಡೆಯುತ್ತದೆ. ಅದೇ ರೀತಿ ಟ್ರಾನ್ಸ್ಪೋರ್ಟ್ ವೆಹಿಕಲನ್ನು ನಾವು ತೆಗೆದುಕೊಂಡ 2 ವರ್ಷ ನಂತರ ರಿನ್ಯೂವಲ್ ಮಾಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಎವ್ರಿ ಇಯರ್ ಅದನ್ನು ರಿನ್ಯೂವಲ್ ಮಾಡಿಸ್ಬೇಕಾಗ್ತದೆ. ದಿಸ್ ಈಸ್ ದಿ renewal of vehicles fitness certificate. Next we are discussing about some multiple choice questions about this second chapter, that is number 1, which form is required or need to transfer of ownership of a motor vehicle. That is A, form 2930, form 2931, form 3031, form 3132. Here as already we are discussing about this, that is a transfer of ownership of a motor vehicle. The right answer is A, form number 2930. Next, second one, the renewal of a private car ಫಾರ್ ಫಿಟ್ನೆಸ್ ಸರ್ಟಿಫಿಕೇಟ್ ಮೀನ್ಸ್ ನಮ್ಮ ಪರ್ಸನಲ್ ಕಾರ, ಅದನ್ನು ರಿನ್ಯೂವಲ್ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಯಾವಾಗ ತೆಗೆದುಕೊಳ್ಬೇಕು? ದ್ಯಾಟ್ ಇಸ್ ಗಿವನ್ ಆನ್ಸರ್ ಈಸ್ A 5 years, B 10 years, C 15 years, D 20 years. But here the correct answer is 15 years. Here the reference books are here, that is the Vehicle Transport Management by S.L. Bhandarkar and the Central Motor Vehicle Rules, the rules, and also
Transport and Industrial Management by Bimsen S. Murali. And thank you for our chairman Gopinath sir and LMS coordinator Mr. Jagdish Bagli sir and the moderator of this subject YR Nagaraj sir and subject expert MN Srinivas Reddy sir, and thank you once again.